ನೋಡ್ರಿ. ಜೀವನಕ್ಕೆ ಬೇಕಂದ ಬಳಕ ಹೆಂಗಾರ ಮಾಡಬೇಕಪ್ಪ, ಹೋರಾಡಬೇಕಾರೆ ಮತ್ತು ಹಂಗೆ ಕುಂತು ತಿನ್ನಾಗ ಬರೋಲ್ಲ, ಮಾಡಬೇಕಾರೆ ದುಡಿಮೆ ದೇವ್ರು ಅಂತಾರೆ. ಯಾಕಂದರೆ ಎಲ್ಲ ಇದ್ದು ದುಡಿಯೋದವರ ನಡುವೆ ತಾವೊಬ್ಬರು ಸ್ವಾಭಿಮಾನಿಯಾಗಿ ದುಡಿತಾ ಇದ್ರಿ. ಅದ ಮುಖ್ಯಪ್ಪ, ಸ್ವಾಭಿಮಾನನೇ ಮುಖ್ಯ. ಇನ್ನೊಬ್ಬರು ನಾವು ಬೇಸರ ಆಗದಂಗೆ ಹೋದರೆ ಅದ ಜೀವನ ಬದುಕ್ರಿ. ಈಗ ಎಷ್ಟು ವರ್ಷ ಆಯ್ತು ನೀವು ಬಾಳೆಹಣ್ಣು ಮಾರಾಟ ಮಾಡಿ? ಬಾಳೆಹಣ್ಣು ಈಗ 4 ವರ್ಷ ಆತಪ್ಪ. ಹಿಂಗೆ ಆಗು ಬಾಳಕ್ಕೆ ಏನು ಕಾಲ ಹೆಂಗೆ ಏನು ಕಾಲ ಆಗಿ ಹೋತ್ರಿ. ಆಗಿ ಹೋಗಿ ಅವ್ನು ಜೋರು ಬಿಟ್ಕೊಂಡ ಹೋದ್ರಿ, ಯಾವುದೂ ಪರಿಹಾರ ಸಿಗಲಿಲ್ಲ ರೀ. ಪರಿಹಾರ ಮಾಡೋರು ಸ್ಯಾನರು ಕೊಡಲಿಲ್ಲಪ್ಪ. ಹಿಂಗಾತು ನೋಡ್ರಿ ಜೀವ. ಯಾವಾಗ ಆಯ್ತು? 2019 ಆಗೈತೆ. ಅವಾಗಿಂದ ಬಾಳೆಹಣ್ಣು ಮಾರಾಟ ಮಾಡೋದು ಎಷ್ಟು ವರ್ಷ? ಬಾಳೆಹಣ್ಣು ಅದು 3 ವರ್ಷ ಕುಂತಿನಪ್ಪ. ಈಗ 4 ವರ್ಷ ಆದ್ರೆ ಮಾಡಾಕತ್ರಿ. ಈಗ ಎಲ್ಲರೂ ಏನಂತಾರೆ? ಇದು ಕುಂತಿನಂತಾರೆ. ಕುಂತಿಂದ್ರೆ ನಮ್ಮ ಮನುಷ್ಯಗೆ ಹಿಜಕ್ ಆಕತ್ರಿ. ಎಷ್ಟಾಗಲಿ 50-70 ರೂಪಾಯಿ ಅಂದ್ರೆ ಅದ್ರ ಜೀವನನೇ ಬೇರೆ ಆಕತ್ರಿ. ಈಗ ಯಾವ್ಯಾವ ಊರಿಗೆ ಹೋಗ್ತೀವಿ? ನಾ ದಿನ ಒಂದು ಕುಕ್ಕಡೋಳು ಹೋಗ್ಕೇನ್ರಿ, ಒಂದಿನ ಮುತ್ನಾಳು ಹೋಗ್ಕೇನ್ರಿ, ಒಂದಿನ ಬೆಂಡಿಗೆ ಹೋಗ್ಕೇನು, ಒಂದಿನ ಬಡಸ್ ಹೋಗ್ಕೇನು. ಬೆಳಿಗ್ಗೆ ಎಷ್ಟು ಗಂಟೆಗೆ ಆರಂಭ ಆಗುತ್ತೆ ತಮ್ಮ? ನಾ 6ಕ್ಕೆ ಹೇಳ್ತೇನಪ್ಪ. 7ಕ್ಕೆ ಹಣ್ಣು ತೊಗೊಂಡು ಬರ್ತೇನೆ ರೀ ಕಡೆ. ಎಲ್ಲಿ ತೊಗೊಳ್ತೀವಿ? ನಮ್ಮ ಮಾವನ ಅಂಗಡಿಯಾಗ MK ಬಿಳಿ. ಈಗ ಹಣ್ಣು ತೊಗೊಳೋರೆಲ್ಲ ಏನಂತಾರೆ? ಅವ್ರು ಬ್ಯಾಡಪ್ಪ, ಎದಕ್ಕೆ ಬೇಕಂತಾರೆ. ನಮ್ಮ ಜೀವನಕಾರ ನಾವು ಬೇಕಲ್ರಿ. ಈಗ ಸೈಕಲ್ ತುಳಿಯುವಾಗ ತೊಂದರೆ ಆಗಲ್ವಾ? ತೊಂದರೆ ಆಗೋದಿಲ್ಲ ರೀ. ತೊಂದರೆ ಆದ್ರೂ ಹೋರಾಡ್ಬೇಕಾಗತ್ರಿ. ನೋವಾಗಲ್ಲ? ಆಗಿಲ್ರಿ. ಅಲ್ಲ, ಇಷ್ಟು ಭಾರವಾದ ಹಣ್ಣುಗಳನ್ನ ತುಳ್ಕೊಂಡು ಹಂಗೆ ಸೈಕಲ್ ಪ್ಯಾಡಲ್ ತುಳ್ಕೊಂತ ಹೋಗಿರಿ. ಮಾಡಬೇಕಲ್ರಿ. ಮತ್ತು ಜೀವನಕ್ಕೆ ಬೇಕಂದಿದ್ದು ನಾವು ಇನ್ನೊಬ್ರು ಬೇಸರ ಆಗದಂಗೆ ಹೋಗ್ಬೇಕಲ್ಲ, ಅದು ಜೀವನ ರೀ. ನಾವು ಯಾರು ಇದನ್ನು ನೋಡಿ ಮಾಡಿಲ್ಲಪ್ಪ. ನಾವು ಕೇಳೇನೂ ಇಲ್ಲ. ನೀವು ಏನು ಮಾಡ್ತಾರೆ ಮಾಡಿರಿ. ಒಟ್ಟಿನಲ್ಲಿ ಯಾರಿಗೂ ಯಾರು ಕೇಳಿಲ್ರಿ. ನನಗೆ ಹಂಗೆ ಮಾಡಿರಿ ಹಿಂಗೆ ಮಾಡ್ರಿ ಅಂತ ನಾವು ಹೋಗೇನೂ ಇಲ್ಲ. ಅದು ಎಂದ ಟೈಮ್ ಬರ್ತೈತಿ ಪರಮಾತ್ಮ ಎಂದು ಕೂಡಿಸ್ಕೊಡ್ತಾನಂತ ನಾನು ಕಾದು ನೋಡತ್ತೇನೆ ರೀ. ಈಗ ಬಂದೈತರ ಅದ್ರ. ಸದ್ಯಕ್ಕೆ ಎಲ್ಲಿದ್ದೀರಿ ತಾವು? ನಾ ಮಗಳೂರಾಗದೇನ ಪೀರಾಪುರ. ಏನಂತಾರೆ ಮಗಳು ಹಳೆಯಲ್ಲ? ಮಗಳ ಊರು ದುಡಿಯಪ್ಪ ಮಾಡುವಾಗ ಮಾಡಿದಿ ಬೇಡ ಅಂತಾರೆ. ನಾವು ಇನ್ನೊಬ್ಬರಿಗೆ ನಾವು ಭಾರ ಆಗೋದಾತ್ಲ ನನ್ನ ಮಕ್ಕಳಿಗೆ ಅಂತ ಅವ್ರು ಅಂತಾರೆ. ಅವರು ಬೇಡ ಅಂತಾರೆ. ನಮ್ಮ ಜೀವನಕ್ಕೆ ನಾವಾರ ಬೇಕಲ್ರಿ. ಕೈಲಾಗದ ಮಟ್ಟಿಗಾರ ಮಾಡ್ಬೇಕಲ್ಲ ದುಡಿಮೆ. ಅದಕ್ಕೆ ಹೊರಬಿದ್ದೇನಪ್ಪ. ಈಗೆಲ್ಲ ಈಗೇನು ಯುವಕರಿಗೆ ಎಲ್ಲರಿಗೂ ಏನು ಹೇಳ್ತೀರಿ ಈ ದುಡಿಮೆ ಬಗ್ಗೆ? ದುಡಿಮೆ ಬಗ್ಗೆ ಹೇಳ್ತಾರೆ. ಒಬ್ಬೊಬ್ರಂಗೆ ಒಬ್ರಿಗೆ ಬರ್ಬೇಕಲ್ಲಪ್ಪ. ಸರ್, ಈಗ ನಬಿ ಸಾಬ್ ದುಂಡಿಮನಿಯವರು ತಮ್ಮ ಹತ್ರ ಬಾಳೆಹಣ್ಣು ಒಯ್ತಾರೆ. ಅವರಿಗೆ ಒಂದೇ ಕಾಲಿದೆ. ಹೌದ್ರಿ. ಕೂಡ ಸೈಕಲ್ನ ತುಳ್ಕೊಂಡು ಬಂದು ನಿಮ್ಮ ಹತ್ರ ಬಾಳೆಹಣ್ಣು ಒಯ್ತಾರೆ. ಏನು ಹೇಳ್ತೀರಿ ಅವ್ರ ಬಗ್ಗೆ? ಏನು ಅವ್ರ ಪಾಪ ಮತ್ತು ಜೀವನ ಕಷ್ಟ ಐತ್ರಿ. ಶಿವನಿಗೆ ನಡೆಯಬೇಕಂತ ಹೆಂಗಾರು ಮಾಡ್ಕೊಂಡು ನಡೆದಾನ ರೀ. ಎಷ್ಟು ಗಂಟೆಗೆ ಬರ್ತಾರೆ ರೀ? ಬೆಳಿಗ್ಗೆ 6 ಗಂಟೆಗೆ ಬರ್ತಾರೆ ರೀ. ಪ್ರತಿದಿನ ಬರ್ತಾರೆ ರೀ. ಒಟ್ಟು ಏನು ತಪ್ಪಿಸ್ತಾರೆ? ಏನು ತಪ್ಪಿಸಲ್ಲ. ಏನೋ ಮತ್ತು ಹಂಗೆ ನೋವು ಕಸಾರಿಗೆ ಬಂದ್ರೆ ತಪ್ಪಿಸ್ಬೇಕಾಗತ್ತೆ ರೀ. ಎಷ್ಟು ವರ್ಷದಿಂದ ಬರ್ತಾ ಇದೆ? ಈಗ 4-5 ವರ್ಷ ಆಯ್ತು ರೀ. ಎಷ್ಟು ಬಾಳೆಹಣ್ಣು ಒಯ್ತಾರೆ? ದಿವಸ ಒಂದು 20 kg ಒಯ್ದಾರೆ. ಮತ್ತು ಕಾಲು ಒಂದೇ ಕಾಲು ರೀ. ಏನೋ ಕುಂಡ್ರಲಾಡ್ಕಂತೇಳಿ ಮಾಡ್ಕೊಂಡು ಹೊಂಟೇನು ರೀ. ಏನು ಆಟ ಉಪಯೋಗ ಮಾಡ್ಬೇಕಲ್ಲ ಪಾಪ. ತ್ರಾಸ ಆಗತೈತಿ. ಮತ್ತೇನೋ ಅನುಕೂಲ ಮಾಡಿ ಅಂದ್ರೂ ಜೀವನ ಆಕತ್ತೆ. ಅಲ್ಲ, ಈಗ ಒಂದೇ ಕಾಲಿದೆ, ಸೈಕಲ್ ಮೇಲೆ ತುಳ್ಕೊಂಡು ಬರ್ತಾರೆ. ಅದನ್ನ ಏನು ಅನಿಸುತ್ತೆ ಅವಂಗೆಲ್ಲ ನೋಡುವ? ಅಲ್ಲ, ನಮ್ಗೆ ತ್ರಾಸ ಅನಿಸ್ತದೆ ರೀ. ನಮ್ಗಟ್ಟು ಅನುಕೂಲ ಮಾಡ್ಬೇಕಾರೆ ಪಾಪ. ಯಾಕೆ ನಮ್ಮಂಗೆ 2 ಕಾಲಿಲ್ಲ ಅಂತಾರೆ. ನಾವು ಜೀವನ ಮಾಡತ್ತಾನಂದ್ರೆ ಒಂದು ಏನಾರು ಮಾಡ್ಬೇಕ್ರಿ ಅವ್ರಿಗೆ. 4 ವರ್ಷ ಹತ್ರ ಒಟ್ಟು ಬರೋಕೈತಿ ಬಾಳೆಹಣ್ಣು ಮಾರಕ್ಕೆ. ಪಾಪ ಒಂದೇ ಕಾಲೇ ಬರ್ತಾರೆ ಅವ್ರು. ಈಗ ಭಾಳಷ್ಟು ಯುವಕರು ಎಲ್ಲ ಗಟ್ಟಿಮುಟ್ಟಿರ್ತಾರೆ, ಕೆಲಸ ಮಾಡಲ್ಲ. ಖರೆ ಏನು ಮಾಡೋದ್ರಿ? ಅವ್ನ ಜೀವನಕ್ಕೆ ಒಂದೇ ಕಾಲ ಮೇಲೆ ಜೀವನ ಮಾಡ್ತಾನಂದ್ರೆ ಅದನ್ನು ತ್ರಾಸಿರಲ್ಲ ಪಾಪ. ಅದನ್ನು ನಾವು ನೋಡ್ಬೇಕ್ರಲ್ಲ. ಈಗ ನಾವು ಗಟ್ಟಿದೇವು ಏನೋ ಮಾಡ್ತಾವಂತ ತಿಳ್ಕೊರಿ. ಒಂದು ಕಾಲಿನ ಮೇಲೆ ಜೀವನ ಮಾಡ್ಬೇಕ್ರಲ್ಲ. ಅದೊಂದು ರೀತಿ ನಿಮಗೂ ಎಲ್ಲರಿಗೂ ಪ್ರೇರಣೆ ಅನಿಸ್ತದೆ. ಹೌದು ರೀ. ಅವ್ನು ಮಾಡ್ಬೇಕಂತ ನಮಗೆಲ್ಲರೂ ಮನುಷ್ಯನಾಗ ಅನಿಸ್ತದೆ.